सच्चिदानंदं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं निवलम् अचलं सर्वधी साक्षिभूतं भावातीतं त्रिगुणरहितं सद्गुरुं तं नमामि। श्रीविद्यां जगतां धात्रीं सर्गस्थितिलयेश्वरीं नमामि ललितां नित्यमहात्रिपुरसुन्दरीं। ಸದ್ಗುರುಗಳ ದಿವ್ಯಚೇತನಕ್ಕೆ ಮನಸ್ಸಾರಂಭಿಸಿ ವೇದಿಕೆಯಲ್ಲಿ ಉಪಸ್ಥಿತ ಆದಿಚುಂಚನ ಸಂಸ್ಥಾನದ ಹಿರಿಯ ಯತಿಗಳಾದ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮಿಗಳು ಉಪಸ್ಥಿತಿ ಇದೆ. ಈ ಕಾರ್ಯಕ್ರಮವನ್ನು ಇಷ್ಟೊಂದು ಶ್ರದ್ಧೆಯಿಂದ ಆಸ್ಥೆಯಿಂದ ಮಾಡಿರ್ತಕ್ಕಂಥ ಮಂಡ್ಯ ಕಂಡಂಥ ಒಬ್ಬ ಜನಪ್ರಿಯ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ಪ್ರೀತಿಯ ರವಿ ಗಣಿಗಾರ್ ಅವರೇ, DC ಅವರು ಮಾತನಾಡಿದ್ದು ಡಾಕ್ಟರ್ ಕುಮಾರ್ ಅವರಿಗೆ ಇನ್ನಷ್ಟು ಸಮಯ ಬೇಕಾಗಿತ್ತು, ಆದರೆ ಅವರು ಮೀಟಿಂಗ್ಸ್ ಇದ್ದಾರೆ. ಪ್ರಾರಂಭದಲ್ಲಿ ಸ್ವಲ್ಪ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರೂ ಕೂಡ ಹೊರದೂಡಿಸಿದ್ದಾರೆ. ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರು IPS ಆಫೀಸರ್, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಇಂದಿನ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ನೇರ ಸವಾಲುಗಳ ಮಾತುಗಳನ್ನು, ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರದ ಮಾತುಗಳನ್ನ ಹೇಳಿದ್ದಾರೆ ಪೋಷಕರಿಗೆ ಮತ್ತು ಮಕ್ಕಳಿಗೆ. ಅದೇ ರೀತಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮಹನೀಯರೇ, ಪ್ರೀತಿಯ ಮಕ್ಕಳೇ, ಪೋಷಕರಿದ್ದಾರೆ, ಮಾಧ್ಯಮ ವೃಂದದವರೇ, ಇದೊಂದು ವಿಶೇಷವಾದ ಕಾರ್ಯಕ್ರಮ. ಒಂದು ಕಡೆ ಹಗಲು ರಾತ್ರಿ ನೀವು ಶ್ರಮ ಪಟ್ಟು ಕಷ್ಟ ಬಿದ್ದು ಪ್ರತಿಭಾನ್ವಿತರಾಗಿ ಲಕ್ಷಾಂತರ ಮಂದಿ ಮಕ್ಕಳಲ್ಲಿ ನೀವು ಮಾತ್ರ ಏಕೆ ಶ್ರೇಷ್ಠರು ಎಂಬುದನ್ನು ಜಗತ್ತಿಗೆ ತಿಳಿಸ್ಲಿಕ್ಕೋಸ್ಕರ, ನಿಮ್ಮನ್ನು ಪ್ರೊಜೆಕ್ಟ್ ಮಾಡಲಿಕ್ಕೋಸ್ಕರ, ನಿಮ್ಮ ಸಾಧನೆಯನ್ನು ಗುರುತಿಸಲಿಕ್ಕೆ, ಶ್ಲಾಘನೆ ಮಾಡಲಿಕ್ಕೋಸ್ಕರ ಮಾಡಿದಂಥ ಈ ಒಂದು ಕಾರ್ಯಕ್ರಮ. ಹಾಗಾಗಿ whole society is going to respect you and they are going to applaud with a great applause for your achievement, for your effort which you have put for achievements. ಇದು ಮಾತನಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ, ಕಾರಣ ಎಲ್ಲರೂ ಕೂಡ ಬೇಗ ಹೋಗಬೇಕಾಗಿದೆ ಮತ್ತು ಇರ್ತಕ್ಕಂಥ ಇನ್ನು ಹಿರಿಯರು ಮಾತನಾಡೋದಿದ್ದಾರೆ ಆನಂತರದಲ್ಲಿ. ನಿನ್ನೆ ರಾತ್ರಿ ಅರೌಂಡ್ 8 o'clock ರವಿ ಫೋನ್ ಮಾಡಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ಅವರಿಗೆ ಗೊತ್ತು ಇಷ್ಟು ಬೇಗ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇಷ್ಟು ಹೊತ್ತಿಗೆ ಇನ್ನು 2 ಕಾರ್ಯಕ್ರಮಗಳಿದ್ದು ಬರ್ಲಿಕ್ಕೆ ಒಪ್ಪಿಕೊಂಡದ್ದು ಈಗಾಗಲೇ ರವಿ ಹೇಳಿದ್ರು ಯಾಕೆ ಅಂತ. You the students and the achievers, obviously you are the pride of your parents and the institution. Not just for your parents, rather you are a great hope for the society and at the same time you are asset for the country. ಹೌದಾ? ನಿಮ್ಮ ಅಪ್ಪ ಅಮ್ಮಂದ್ರೆ ಹೆಮ್ಮೆ ಅಷ್ಟೇ ಅಲ್ಲ, ನೀವು ಈ ಸಮಾಜದ ಭರವಸೆ, ಈ ದೇಶದ ಆಸ್ತಿ. ಎಲ್ಲೆಲ್ಲಿ ಬೆಳವಣಿಗೆ ಇದೆಯೋ, ಪ್ರಗತಿ ಇದೆಯೋ, ಪ್ರಾಸ್ಪರಿಟಿ ಇದೆಯೋ, ಪ್ರೋಗ್ರೆಸ್ ಇದೆಯೋ, ಅಲ್ಲಿಗೆ ಸಮಕಾಲೀನವಾಗಿರ್ತಕ್ಕಂಥ ಸಮಾಜ ಯಾವತ್ತೂ ಕೂಡ ಒಂದು ವಿಶೇಷವಾದ ಕಾಳಜಿಯನ್ನು ವಹಿಸಲೇಬೇಕು. ವಿವೇಕಾನಂದರು ಹೇಳ್ತಾರೆ, ವಾಟ್ ಎಕ್ಸಾಕ್ಟ್ಲಿ ದ ಎಜುಕೇಶನ್? On many platforms you must have listened this definition what was given about a century ago. ಏನು ಹೇಳಿದ್ರು ಅವರು? Education is that which is going to form the character. Education is that by which one is going to get the character, by which whose mind strength is going to be increased and intellect is going to be expanded. ಕೊನೆಗೆ ಹೇಳ್ತಾರೆ, by which one is going to stand on his own feet. ವಿದ್ಯೆ ಅಂತಂದರೆ ಅವರು ಸರಳವಾಗಿದ್ದು ಇಷ್ಟೇನೆ, ಯಾವುದನ್ನು ಕಲಿಯೋದ್ರಿಂದ ವ್ಯಕ್ತಿಯ ಸೌಶೀಲ್ಯವಾಗಿರ್ತಕ್ಕಂಥ ಗುಣಗಳು ಮ್ಯಾನಿಫೆಸ್ಟ್ ಆಗ್ತವೆ, ವ್ಯಕ್ತ ಆಗ್ತವೋ
ಸಣ್ಣದಾಗಿರ್ತಕ್ಕಂಥ ಕಿರಿದಾಗಿರ್ತಕ್ಕಂಥ ಜಾತಿ ಧರ್ಮಗಳ ಹೆಸರಿನಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಮನಸ್ಸು ಕುಬ್ಜವಾಗಿದೆಯೋ ಅದು ವಿಕಾಸ ಆಗುತ್ತೋ, ಮನಸ್ಸು ಬಲಗೊಳ್ಳುತ್ತೋ, ಬುದ್ಧಿ ಅಂತಕ್ಕಂಥದ್ದು ಜಗದೆಲ್ಲೆಡೆ ಹರವನ್ನು ಹೆಚ್ಚಿಸ್ಕೊಳ್ಳುತ್ತೋ, ಮತ್ತು ಯಾವುದೊಂದನ್ನು ಕಲಿಯೋದ್ರಿಂದ ಒನ್ ಈಸ್ ಗೋಯಿಂಗ್ ಟು ಬಿಕಮ್ ರೆಸ್ಪಾನ್ಸಿಬಲ್ ಫಾರ್ ಒನ್ ಸೆಲ್ಫ್, ಅದೊಂದನ್ನು ವಿದ್ಯೆ ಅಂತ ಕರೆದು. ಇನ್ನು ಸರಳವಾಗಿ ಹೇಳಬೇಕು ಅಂತಂದರೆ, ಚಿಲ್ಡ್ರನ್ ಆರ್ ಲೈಕ್ ಸೀಡ್ಸ್, ಬೀಜ ಇದ್ದಾರೆ. No matter how the potential the seed is, unless it is sown into the beautiful fertile soil, do you think that it is going to be germinated? It is not. ಆಯಿತು, ಮಣ್ಣಿಗೆ, ಫಲವತ್ತಾಗಿರ್ತಕ್ಕಂಥ ಮಣ್ಣಿಗೆ ಪೊಟೆನ್ಷಿಯಲ್ ಆಗಿರ್ತಕ್ಕಂಥ ಸೀಡನ್ನೇನೋ ಸೋ ಮಾಡಿದ್ವಿ, ಬಿತ್ತನೆ ಮಾಡಿದ್ವಿ. ಬಿತ್ತನೆ ಮಾಡಿರ್ತಕ್ಕಂಥ ಆ ಬೀಜಕ್ಕೆ ಸರಿಯಾಗಿರ್ತಕ್ಕಂಥ ಫೆಸಿಲಿಟೀಸ್ನ ಕೊಡದಲೇ ಹೋದದ್ದೇ ಆದರೆ ಬೀಜ ಮಳೆಯೋದಿಲ್ಲ, ಗಿಡ ಆಗೋದಿಲ್ಲ, ಮರ ಆಗೋದಿಲ್ಲ, ಹೂ ಬಿಡೋದಿಲ್ಲ, ಹಣ್ಣು ಆಗೋದಿಲ್ಲ. ಇವತ್ತು ತುಂಬ ಜನ ಮಕ್ಕಳ ಕತೆ ಹೀಗಾಗಿದೆ. ಪ್ರತಿಯೊಂದು ಮಗುವು ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಶಕ್ತಿಯನ್ನು ತನ್ನಲ್ಲಿ ಒದಗಿಸ್ಕೊಂಡಿರ್ತಕ್ಕಂಥ ಬೀಜ ಇದ್ದ ಹಾಗೆ. ಕೆಲವು ಮಕ್ಕಳು ಬೀಳ್ತವೆ, ಕಲ್ಲಿನ ಮೇಲೆ ಬೀಳ್ತವೆ, ಒಣಗೋಗ್ತವೆ. ಯೇಸು ಕ್ರಿಸ್ತ ಹೇಳೋರು, ಕೆಲವು ಕಲ್ಲಿನ ಮೇಲೆ ಬೀಳ್ತವೆ, ಒಣಗಿ ಹೋಗ್ತವೆ. ಕೆಲವು ಬುಷ್ಗಳಲ್ಲಿ ಬೀಳ್ತವೆ, ಕೊಠರಿಗಳಲ್ಲಿ ಬೀಳ್ತವೆ, ಹಾಳಾಗಿ ಹೋಗ್ತವೆ. ಇನ್ನು ಕೆಲವು ಎಲ್ಲೋ ಬೀಳ್ತವೆ, ಅಕ್ಕಿಗಳು ಬೇರೆ ಬೇರೆ ಎಲ್ಲ ಹೊತ್ಕೊಂಡು ಹೋಗ್ತವೆ. ಯಾವ ಒಂದು ಬೀಜ ಸರಿಯಾದ ನೆಲದಲ್ಲಿ ಬಿದ್ದು ಆ ಬೀಜಕ್ಕೆ ಆರೈಕೆ ಮಾಡ್ತಾರೋ, ಅದನ್ನು ಜತನವಾಗಿ ಕಾಪಾಡ್ತಾರೋ, ಅದು ದೊಡ್ಡದಾಗಿ ಬೆಳೆಯುತ್ತೆ, ಮರ ಆಗುತ್ತೆ, ಹೂವಾಗುತ್ತೆ, ಹಣ್ಣನ್ನು ಕೊಡುತ್ತೆ. ಇವತ್ತು ಇಲ್ಲಿರ್ತಕ್ಕಂಥ ನೀವುಗಳಿದ್ದೀರಲ್ಲ, ನಿಮ್ಮ ಅದೃಷ್ಟ, ನಿಮ್ಮ ಅಪ್ಪ ಅಮ್ಮಂದಿರ ಆಶೀರ್ವಾದ, ಸಮಾಜದ ಆರೈಕೆ, ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಮಗುವು ಕೂಡ ಫರ್ಟೈಲ್ ಲ್ಯಾಂಡ್ನಲ್ಲಿ ಬಿದ್ದು ನಿಮ್ಮದೇ ಎಫರ್ಟ್ನಿಂದ ಮುಂದಿನ ಭವಿಷ್ಯದ ಕಡೆಗೆ ಮಗ ಮಾಡಿ ಹೊರಟು ದೊಡ್ಡ ಮರವಾಗಿ ಹೂವು ಹಣ್ಣುಗಳನ್ನು ಜಗತ್ತಿಗೆ ಕೊಡಲಿಕ್ಕೆ ಹೊರಟಿರ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಬೀಜಗಳು. ಅದಕ್ಕೆ ಸಿಂಪಲ್ ಆಗಿ ಹೇಳಿದರು, ಎಜುಕೇಷನ್ ಇಸ್ ನಥಿಂಗ್ ಬಟ್ ದ ಸೀಡ್ ವಿಚ್ ಈಸ್ ಗೋಯಿಂಗ್ ಟು ಬಿ ಟ್ರಾನ್ಸ್ಫಾರ್ಮ್ ಇನ್ ಟು ದ ಫ್ಲವರ್ ಅಂಡ್ ದ ಫ್ರೂಟ್. ಒಂದು ವೇಳೆ ಬೀಜ ಮಡಿಲಿಲ್ಲ, ಮರ ಆಗಲಿಲ್ಲ, ಹೂ ಕೊಡಲಿಲ್ಲ, ಹಣ್ಣಾಗಲಿಲ್ಲ, ಉಪಯೋಗ ಏನು ಬಂತು? ಅದಕ್ಕೆ ಇಲ್ಲಿರ್ತಕ್ಕಂಥ ನೀವು ಮಕ್ಕಳಿದ್ದೀರಲ್ಲ, ಅತ್ಯುತ್ತಮವಾಗಿರ್ತಕ್ಕಂಥ ಒಳ್ಳೆಯ ಅವಕಾಶವನ್ನು ಪಡ್ಕೊಂಡಿರ್ತಕ್ಕಂಥವ್ರು ನೀವು. ರವಿ ಇಲ್ಲಿ ಇದ್ದಾರೆ. ವಾಟ್ ಫಾರ್ ವಿ ಶುಡ್ ರೆಸ್ಪೆಕ್ಟ್ ಆ್ಯಂಡ್ ರಿಕಗ್ನೈಸ್ ದ ಟ್ಯಾಲೆಂಟ್ಸ್. ಪ್ರತಿಭೆಗಳನ್ನು ಗುರುತಿಸ್ಬೇಕು. ಅಂದರೆ ಬೇರೆಯವ್ರನ್ನ ಬಿಡಬೇಕಾ ಅಂತ ಅಲ್ಲ, ಬೇರೆಯವ್ರನ್ನ ಗುರುತಿಸ್ಬೇಕು. ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಬಟ್ ವೆನ್ ಎವರ್ there is a skill and talented and the meritorious things in a person's personality, they should be recognized in particular. ಯಾಕೆ ಅಂತಂದರೆ ಅವ್ರನ್ನ ಹೊಗಳಲಿಕ್ಕೋಸ್ಕರಲ್ಲ, ದ ರೆಸ್ಪಾನ್ಸಿಬಿಲಿಟಿ ಶುಡ್ ಬಿ ಟಾಟ್ ಟು ದೋಸ್ ಇವಾಲ್ವಿಂಗ್ ಪರ್ಸನಾಲಿಟೀಸ್. ಸುಮ್ಮನೆ ಮಕ್ಕಳ ನೋಡಿ, ಬೆಟ್ಟದ ಬುಡದಲ್ಲಿ ಬಿದ್ದಿರ್ತಕ್ಕಂಥ ಒಂದು ಕಲ್ಲು, ಅದೇ ಇನ್ನೊಂದು ಕಲ್ಲು ಬೆಟ್ಟದ ಬುಡದಲ್ಲಿ ಇದ್ದದನ್ನು ಸಾಧನೆಯಿಂದ ತಗೊಂಡೋಗಿ ಬೆಟ್ಟದ ತುದಿಗೆ ಇಡ್ತೇವೆ, ಹೌದಾ? ಈಗ ಯಾವ ಕಲ್ಲಿಗೆ ಬೀಳುವ ಭಯ ಜಾಸ್ತಿ? ಯಾವ ಕಲ್ಲಿಗೆ? ಬೆಟ್ಟದ ತುದಿಯಲ್ಲಿರ್ತಕ್ಕಂಥ ಕಲ್ಲಿಗೆ ಬೀಳುವ ಭಯ ಜಾಸ್ತಿ. ಮತ್ತು ಯಾವ ಕಲ್ಲಿನಿಂದ ಸಮಾಜಕ್ಕೆ ಡ್ಯಾಮೇಜ್ ಜಾಸ್ತಿ? ಬೆಟ್ಟದ ಬುಡದಲ್ಲಿರೋದಕ್ಕ, ತುದಿಲಿರೋದಕ್ಕ? ಈಗ ನೀವೆಲ್ಲರೂ ಕೂಡ ಬೆಟ್ಟದ ತುದಿಯಲ್ಲಿ ಕುಳಿತಿರ್ತಕ್ಕಂಥ ಮಕ್ಕಳು ಎಲ್ಲರೂ ನಿಮಗೆ ಕೈ ಮುಗಿತಾರೆ. ಯಾಕೆಂದರೆ ಬೆಟ್ಟದ ರಂಗಸ್ವಾಮಿ ಅಂತನೋ, ಬೆಟ್ಟದ ಬುಡದಲ್ಲಿರ್ತಕ್ಕಂಥ ದೇವರುಗಳಿಗಿಂತ ಬೆಟ್ಟದ ತುದಿಯಲ್ಲಿರ್ತಕ್ಕಂಥ ದೇವರುಗಳಿಗೆ ಜಾಸ್ತಿ ಭಕ್ತರು ಹೋಗ್ತಾರೆ, ಜಾಸ್ತಿ ಗೌರವವನ್ನು ಕೊಡ್ತಾರೆ. ಯಾಕೆ ಗೊತ್ತಾ? ತುದಿಯಲ್ಲಿದೆ. ಈಗ ನೀವೆಲ್ಲರೂ ಕೂಡ ಬೆಟ್ಟದ ತುದಿಯಲ್ಲಿ ಕುಳಿತಿರ್ತಕ್ಕಂಥ, ಬರೀ ಬಾಲ್ಕನಿಯಲ್ಲಿ ಕುಳಿತಿರ್ತಕ್ಕಂಥವ್ರು ಅಷ್ಟೇ ಅಲ್ಲ, ಕೆಳಗಡೆ ಕುಳಿತಿರೋರು, ಮೇಲ್ಗಡೆ ಕುಳಿತಿರೋರು, ಇನ್ ರಿಯಾಲಿಟಿ ಯು ಆರ್ ಅಟ್ ದ ಪೀಕ್. ಪ್ರಾಬ್ಲಮ್ ಇಸ್ ದಿಸ್: those who have scared high, for them the fear of falling is more and more. ಅದಕ್ಕೆ ಇವತ್ತು ನಿಮ್ಮನ್ನಲ್ಲಿ ಕಲಿಸಿರ್ತಕ್ಕಂಥದ್ದು 90%, 95% ತಗೊಂಡಿದ್ದಾರೆ ಅಂತ ಒಳ್ಳೆ ಮುಖಗಳನ್ನ ನೋಡುವುದು ಒಂದು ಕಾರಣ, ಮತ್ತು ಸಮಾಜಕ್ಕೆ ಪರಿಚಯ ಮಾಡಿಸೋದು ಒಂದು ಕಾರಣ. ಆದರೆ ಇನ್ನೊಂದು ಕಾರಣ ಏನು ಅಂತಂದರೆ, ನಿಮ್ಮಗಳಿಗೆ ಜವಾಬ್ದಾರಿಯನ್ನು ಹೆಚ್ಚಿಸುವ ಕಾರ್ಯಕ್ರಮ. ಈಗ ನೋಡಿ, ಯುರೇನಿಯಂ ಇದೆಯಲ್ಲ, ಕೇಳಿದ್ರಲ್ಲ, ಯುರೇನಿಯಂ 92 ಐಸೋಟೋಪ್. ಇನ್ನೊಂದೇನು? What is the atomic number of uranium? 92. What is the atomic weight?
there are two atomic weights for the uranium, 235 and 238. Having the same atomic number, if it does have two atomic weight, what is it called? Isotopes. ಹೌದಾ? ಸುಮಾರು 10,000 kg ಇರ್ತಕ್ಕಂಥ ಯುರೇನಿಯಂನ ಅದಿರಾಗಿರ್ತಕ್ಕಂಥ ಪಿಚ್ ಬ್ಲೆಂಡ್ ಅನ್ನ ನೀವು ಪ್ರಾಸೆಸ್ ಮಾಡಿದ್ರೆ ಹಾರ್ಡ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ 1 ಗ್ರಾಮ್ ಆಫ್ ಯುರೇನಿಯಂ. ಒಪ್ಕೊಳ್ತೀರಾ? ಈಗ ನೋಡಿ ಮಕ್ಕಳ, 10,000 kg ಇರ್ತಕ್ಕಂಥ ಯುರೇನಿಯಂನ ಮನೆ ಮುಂದೆ ಗುಡ್ಡ ಹಾಕೊಂಡ್ರು ಕೂಡ ಏನೂ ಆಗೋದಿಲ್ಲ. ಅದೇ ಯುರೇನಿಯಂನ ಪ್ರಾಸೆಸ್ ಮಾಡಿ 1 ಗ್ರಾಮ್ ಯುರೇನಿಯಂನ ತಗೊಂಡು ಬಂದು ಮನೇಲಿ ಇಟ್ಕೊಳ್ಳಿ, ನಿಮ್ಮನ್ನು ಸುಟ್ಟಾಕಬಹುದು. ಸುಡುತ್ತೆ ಅಂತ ಬಿಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಸರಿಯಾದ ಫಾರ್ಮುಲಾವನ್ನು ಉಪಯೋಗಿಸಿದ್ದಾದ್ರೆ ಬೆಂಗಳೂರಂತ ನಗರಕ್ಕೆ 1 ಗ್ರಾಮ್ ಯುರೇನಿಯಂನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದ್ದಾದ್ರೆ 1 ವರ್ಷದಷ್ಟು ಬೆಳಕನ್ನು ಕೊಡೋ ಶಕ್ತಿ ಅದಕ್ಕಿದೆ. ಒಂದು ವೇಳೆ ಇಡೀ ಬೆಂಗಳೂರಿಗೆ ಇಷ್ಟೊಂದು ಶಕ್ತಿಯನ್ನ ಬೆಳಕನ್ನು ಕೊಡುವ ಶಕ್ತಿಯುಳ್ಳ ಯುರೇನಿಯಂನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದ್ರೆ ಬೆಳಕಾಯಿತು. ಅದನ್ನ E=mc² ಸೂತ್ರವನ್ನು ಉಪಯೋಗಿಸ್ಕೊಂಡು ಏನಾದ್ರು ಆಟಮ್ ಬಾಂಬ್ ಮಾಡಿದ್ರೆ ಹಿರೋಶಿಮಾ ನಾಗಸಾಕಿನೂ ಆಗುತ್ತೆ. Problem lies here. Significance of the program lies here. It is here to remind you to make use of your talent properly for constructive purpose. By chance, if you forget illegitimately, unmindfully, if you start making use of your talent, your intelligence unnecessarily, unmindfully, then the very constructive intelligence is going to become destructive like Hiroshima. Got it? ಎರಡನೇದಾಗಿ ಪ್ರತಿಭೆಗಳನ್ನ ಗುರುತಿಸಬೇಕು. ಸಮಕಾಲೀನ ಸಮಾಜ ಪ್ರತಿಭೆಗಳನ್ನ ಗುರುತಿಸ್ತಲೇ ಹೋದದ್ದೇ ಆದರೆ, ಅವರಿಗೆ ಜವಾಬ್ದಾರಿಯನ್ನು ಕೊಡದಲೇ ಹೋದದ್ದೇ ಆದರೆ, ಡಾಕ್ಟರ್ ಕುಮಾರ್ ಅವರು ಹೇಳಿದಾಗೆ ಇನ್ನು ಈಗ ತಾನೇ ಸ್ಪ್ರೌಟ್ ಆಗಿರ್ತಕ್ಕಂಥವ್ರು ನೀವು, ಇನ್ನು ಗಿಡ ಆಗಿದೆ, ಅದಕ್ಕೆ ಕಡ್ಡಿ ಕೊಡಬೇಕು. ಈ ಟೈಮ್ನಲ್ಲಿ ಏನಾದ್ರೂ ಅವ್ರು ಯಾವುದೋ ಒಂದು ಶಬ್ದ ಉಪಯೋಗಿಸಿದ್ರು, ತಲೆ ಸುತ್ತಿದ್ರೆ ಅಂತ. ಒಂದಿಷ್ಟು ಪ್ರತಿಭೆ, ಒಂದಿಷ್ಟು ಮಾರ್ಕ್ಸು, ಒಂದಿಷ್ಟು ಸನ್ಮಾನಗಳಾದ ತಕ್ಷಣ ಒಂದು ಸ್ವಲ್ಪ ತಲೆ ಸುತ್ತೋದು ಅಂತ ಹೇಳ್ತಾರೆ. If you reach the state of compresent nature, very next education is going to be failed. ಅದು ಆಗಬಾರದು ಅಂತಂದ್ರೆ ನಿಮಗೆ ಒಂದಿಷ್ಟು ಜವಾಬ್ದಾರಿನ ಕೊಡಬೇಕು, ಪ್ರತಿಭೆಗಳನ್ನ ಗುರುತಿಸ್ಬೇಕು. ಕೊನೆಗೆ ಒಂದೇ ಒಂದು ಹೇಳ್ತೀನಿ, ಅವ್ರಿಗಿಂತ ನನಗೆ ಅರ್ಜೆಂಟ್ ಇದೆ. ಈ ಕರ್ಣ ಗೊತ್ತಲ್ಲ ನಿಮಗೆ? ಕರ್ಣ ಗೊತ್ತು. ಕರ್ಣದಲ್ಲಿ ಪ್ರತಿಭೆ ಎಷ್ಟಿತ್ತು ಗೊತ್ತಾ? ಅಗಾಧವಾದ ಪ್ರತಿಭೆ. ಒಂದ್ಸಲ ಏನಾಯ್ತು, ಪಾಂಡವರು ಕೌರವರು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ದಟ್ ವಾಸ್ ಎ ಕಾಂಪಿಟೇಷನ್ ಬಿಟ್ವೀನ್ 2 ರಾಯಲ್ ಫ್ಯಾಮಿಲೀಸ್, ಪಾಂಡವಸ್ ಅಂಡ್ ಕೌರವಸ್. ಅಲ್ಲಿಗೆ ಈ ಹುಡುಗ, ನಾನು ಕೂಡ ನನ್ನ ಬಿಲ್ಲುವಿದ್ಯೆಯನ್ನು ಯಾಕೆ ಪ್ರದರ್ಶನ ಮಾಡಬಾರ್ದು ಅಂತ ಹೋದ್ರೆ, ಆ ಹುಡುಗನಿಗೆ ಅವತ್ತಿನ ಸಮಾಜ ಏನ್ ಮಾಡ್ತು? ನೀನು ಸೂತಪುತ್ರ ಇದೆಯಾ, ನೀನು ರಾಜವಂಶದರ ಮಧ್ಯದಲ್ಲಿ ಬರಬಾರದು, ಹೋಗು ಅಂತ ಆಚೆ ಓಡಿಸ್ಬಿಟ್ಟು. ಪ್ರತಿಭೆ ಇರ್ತಕ್ಕಂಥ ವ್ಯಕ್ತಿನ ಅವತ್ತಿನ ಸಮಾಜ ಸರಿಯಾದ ರೀತಿಯಲ್ಲಿ ಪ್ರತಿಭೆಯನ್ನು ಗುರುತಿಸಿ ಅವನಿಗೆ ಕೊಡಬೇಕಾಗಿರ್ತಕ್ಕಂಥ ಸ್ಥಾನಮಾನವನ್ನು ಸರಿಯಾಗಿರ್ತಕ್ಕಂಥ ಇಂತಹ ಒಳ್ಳೆಯ ವ್ಯಕ್ತಿಗಳು ಕೊಟ್ಟಿದ್ದರೆ ದುರ್ಯೋಧನ ಹತ್ರ ಸಿಗಾಕೊಳ್ತಿದ್ರು. ಯಾರು? ಕರ್ಣ. ಕರ್ಣನಲ್ಲಿ ಅಗಾಧವಾದ ಪಾಂಡಿತ್ಯ ಇತ್ತು, ಶಕ್ತಿ ಇತ್ತು. ಅವರೇನಾದ್ರೂ ಇವ ಹುಡುಗ ಕೆಲಸ, ರವಿ ಮಾಡ್ತಾ ಇರೋ ಕೆಲಸವನ್ನ ಅವತ್ತು ರಾಜವಂಶದವ್ರು ಮಾಡಿದ್ರೆ ದುರ್ಯೋಧನ ಹತ್ರ ಹೋಗಿ ಸಿಗಾಕೊಳ್ತಾರೆ. ಏನಾಯ್ತು? ದುರ್ಯೋಧನ ಬಾ, ಅವ್ರು ಗುರುತಿಸ್ತಾರೆ ಹೋದ್ರೆ ಏನಂತೆ, ನಾನು ಗುರುತಿಸ್ತೇನೆ ಅಂತ ಹೇಳಿ ಕೆಟ್ಟ ವ್ಯಕ್ತಿಯ ಕೈಗೆ ಒಂದು ಒಳ್ಳೆ ಪ್ರತಿಭೆ ಕೈ ಸಿಗಾಕೊಳ್ತು. ಮನೆಗೇನಾಯ್ತು? ಅದೆಷ್ಟೋ ಬಾರಿ ದುರ್ಯೋಧನ ಸಂಧಾನ ಮಾಡಿಕೊಳ್ಳಿಕ್ಕೆ ಮನಸ್ಸಿದ್ರೂ ಕೂಡ ಕರ್ಣನಂತ ಒಂದು ಬ್ರಹ್ಮೋಸ್ ನನ್ನ ಹತ್ರ ಇದೆ ಅಂತ ಒಂದೇ ಕಾರಣಕ್ಕೋಸ್ಕರ, ಕರ್ಣನಂತ ಒಂದು ದೊಡ್ಡ ಆಯುಧ ಅಂತ ಒಂದೇ ಕಾರಣಕ್ಕೋಸ್ಕರ ಯಾವತ್ತೂ ಕೂಡ ಅವನು ಸಂಧಾನಕ್ಕೆ ಒಪ್ಪಿಕೊಳ್ಳೇ ಇಲ್ಲ. ಇದು ದೊಡ್ಡ ದುರಂತ ಆಗುತ್ತೆ. ಎರಡನೇದು ಇನ್ನೊಂದು ಹೇಳ್ತೀನಿ, ಆಧುನಿಕ ಕಾಲದಲ್ಲಿ ಆಗುವಂಥದ್ದು. ಜರ್ಮನಿಯಲ್ಲಿ ಒಬ್ಬ ದೊಡ್ಡ ಸೈಂಟಿಸ್ಟ್ ಇದ್ದ, ಅವನ ಹೆಸರು ಐನ್ಸ್ಟೈನ್. ಗೊತ್ತಲ್ವಾ? ಆಲ್ಬರ್ಟ್ ಐನ್ಸ್ಟೈನ್. ಅಲ್ಲೊಬ್ಬ ರಾಜ ಇದ್ದ, ಅವನ ಹೆಸರು ವಾಸ್ ಎ ರೂಲರ್. ಅವನ ಹೆಸರೇನು? ಹಿಟ್ಲರ್. ಹಿಟ್ಲರ್ ಕೇಳಿದ್ರಲ್ವಾ? ಹಿಟ್ಲರ್ಗೆ ಗೊತ್ತಿತ್ತು ಐನ್ಸ್ಟೈನ್ ಮಹಾನ್ ಪ್ರತಿಭಾನ್ವಿತ ವ್ಯಕ್ತಿ ನಮ್ಮ ದೇಶದಲ್ಲಿದ್ದಾನೆ ಅಂತ. ಅವನ ಹತ್ರ ಒಂದು ಸೂತ್ರ ಇತ್ತು. ಆ ಸೂತ್ರ ಆಗಲೇ ಹೇಳಿದ್ನಲ್ಲ, ಎನರ್ಜಿ is the product of mass and square of velocity, right? ಎನರ್ಜಿ ಮಾಸ್ ಈಕ್ವೇಶನ್ ಇತ್ತು. ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡಿದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಅನ್ನ ತನ್ನ ದೇಶದ ಮಹಾನ್ ಶಕ್ತಿಯಾಗಿ ಉಪಯೋಗಿಸ್ಕೊಳ್ಬೋದಾಗಿತ್ತು. ಆ ಪ್ರತಿಭೆಯನ್ನು ಗುರುತಿಸಲಿಲ್ಲ. ಬದಲಾಗಿ ಏನ್ ಮಾಡ್ತಾ ಗೊತ್ತಾ? ಅವನು ಹಿಡ್ಕೊಂಡು ಸಾಯಿಸ್ಬೇಕು ಅಂತ ಹೊರಟ, ಅವನಿಗೆ ಅವಮಾನ ಮಾಡಲಿಕ್ಕೆ ಹೊರಟ.
ಒಂದು ವೇಳೆ ಐನ್ಸ್ಟೈನ್ ಸ್ವಲ್ಪ ದಿನ ಅಲ್ಲೇ ಇದ್ದಿದ್ರೆ ಇವತ್ತು ಜಗತ್ತು ಕಂಡಂತಹ ಶ್ರೇಷ್ಠ ವಿಜ್ಞಾನಿ ನಮ್ಮ ಮನಸ್ಸನ್ನು ಉಳಿದಾರ ಮಟ್ಟಕ್ಕೆ ನಿರ್ಮಾಣ ಮಾಡ್ತಾ ಇದ್ದ. ರಾತ್ರಿ ಅಲ್ಲಿ ಓಡಿ ಹೋದ, ಅಮೆರಿಕ ಕೈಗೆ ಸಿಗಾಕೊಂಡ. ಅಮೆರಿಕದವರು ಏನು ಮಾಡಿದ್ರು, ಆ ಸೂತ್ರವನ್ನು ಉಪಯೋಗಿಸಿದ್ರು, ಆಟಮ್ ಬಾಂಬನ್ನು ಮಾಡಿದ್ರು, ಜಗತ್ತಿಗೆ ಅದನ್ನ ಬೇರೆ ರೀತಿಯಲ್ಲಿ ಕೂಡ ಟ್ರೈಡ್ ಮಾಡಿದ್ರು. ಕೊನೆಗೇನಾಯ್ತು, ಎರಡನೇ ಮಹಾಯುದ್ಧವನ್ನು ಬದಲಿಸಿದ ಒಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಐನ್ಸ್ಟೈನ್. ಆ ಒಂದು ಸೂತ್ರ, ಯಾವುದೇ ಸಮಾಜ ಪ್ರತಿಭೆಗಳನ್ನ ಗುರುತಿಸಿದ್ದೇ ಆದ್ರೆ, ಅವರನ್ನ ಸರಿದಾರಿನಲ್ಲಿ ಇರುವ ಹಾಗೆ ನೋಡಿಕೊಂಡದ್ದೇ ಆದ್ರೆ ಆ ದೇಶವೂ ಕೂಡ ಉದ್ಧಾರ ಆಗುತ್ತೆ, ವ್ಯಕ್ತಿಯು ಕೂಡ ಶಕ್ತಿ ಆಗ್ತಾನೆ. ಅದಕ್ಕೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಮಗುವು ಕೂಡ ಅಪ್ರತಿಮವಾಗಿರ್ತಕ್ಕಂಥ ಪ್ರತಿಭೆಯಿಂದ ಕೂಡಿರ್ತಕ್ಕಂಥ, ಎಲ್ಲ ಮಕ್ಕಳು ಪ್ರತಿಭೆಯಿಂದಲೇ ಕೂಡಿರ್ತವೆ. ಆದರೆ ಪ್ರತಿಭೆ ಈಚೆಗೆ ಬಂದಾಗ ಸರಿಯಾಗಿ ನೋಡ್ಕೊಳ್ಬೇಕು, ಈಚೆಗೆ ಬರೋ ರೀತಿಯಲ್ಲಿ ಸಪೋರ್ಟಿವ್ ಆಗಿ ಕೂಡ ನಿಲ್ಲಬೇಕು. ಇವತ್ತು ಅರಿವಿಗಳಿಗೆ ನೀವು ಮಾಡಿರ್ತಕ್ಕಂಥದ್ದು ಅತ್ಯುತ್ತಮವಾಗಿರ್ತಕ್ಕಂಥ ಈ ಕೆಲಸ ಹೆಚ್ಚು ಆಗಲಿ ಅಂತ ಹೇಳಿ, ನೀವು ಈಗ ತಾನೇ SLC ಮುಗಿಸಿದಿರಿ. SLC ಮಾಡೋ ಟೈಮಲ್ಲಿ ನಿಮ್ಮ ಟೀಚರ್ಸ್ ಏನು ಹೇಳ್ತಿದ್ರು, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫೇಸ್ ಆಫ್ ದ ಲೈಫ್ ಚಿಲ್ಡ್ರನ್, ಯು ಹ್ಯಾವ್ ಟು ಬಿ ಕೇರ್ಫುಲ್ ಹೇಳಿ ನಿಮ್ಮನ್ನು ಓದಿಸಿದ್ರು. ನಾವು ಯಾವ ಎಂಟರ್ ಇಂಟು PUC. ಈಗ ಏನು ಹೇಳ್ತಾರೆ ಗೊತ್ತಾ, ಡೂ ಯು ನೋ ದಿಸ್ ಈಸ್ ವೆರಿ ಕ್ರೂಸಿಯಲ್, ವೆರಿ ಇಂಪಾರ್ಟೆಂಟ್, ವೆರಿ ಟ್ರಾನ್ಸಿಷನಲ್ ಝೋನ್. ಡಿಗ್ರಿಗೆ ಹೋಗ್ತಾರೆ, ಡಿಗ್ರಿ ಓದೋರು ಇದೇ ಮಾತನ್ನ ಹೇಳ್ತಾ ಇರ್ತಾರೆ. ಯಾರು ಏನು ಹೇಳ್ತಾರೋ ಬಿಡ್ತಾರೋ ಬೇರೆ ವಿಚಾರ. ದಾರಿ ತಪ್ಪದೇ ಇರ್ತಕ್ಕಂಥ ಮಕ್ಳು ಯಾರಪ್ಪ ಅಂತಂದ್ರೆ, ಒನ್ ಹೂ ಈಸ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಹಿಸ್ ಓನ್ ರೆಸ್ಪಾನ್ಸಿಬಿಲಿಟಿ, ಒನ್ ಹೂ ಇಸ್ that's what I am telling. One who is going to make himself responsible for his own life and to the responsible future society. ಅದಕ್ಕೆ ನಿಮಗೆ ನೀವೇ ಜವಾಬ್ದಾರರಾಗಿರಿ, ಜಗತ್ತಿಗೂ ಕೂಡ ನೀವು ಆಸ್ತಿಗಳಾಗಿರಿ. ಕೊನೆಯ ಮಾತು, ಬುದ್ಧ ಕೊನೆಯ ಗಳಿಗೆಯಲ್ಲಿ ಶಿಷ್ಯರಿಗೆ ಹೇಳಿದ ಮಾತು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದು ಗೊತ್ತಾ, ಅಪ್ಪ ದೀಪೋಭವ. ಅದು ಪಾಳಿ ಭಾಷೆಯಲ್ಲಿ ಇರ್ತಕ್ಕಂಥದ್ದು. ಕನ್ನಡದಲ್ಲಿ ನಿಮಗೆ ನೀವೇ ಬೆಳಕಾಗಿ, ಇಂಗ್ಲಿಷ್ನಲ್ಲಿ ಬಿ ಲೈಟ್ ಅಂಟು ಯುವರ್ ಸೆಲ್ಫ್, ಡೋಂಟ್ ಡಿಪೆಂಡ್ ಅಪಾನ್ ಎನಿಬಡಿ. ನಿಮಗೆ ನೀವೇ ಬೆಳಕಾಗಿರಿ. ಎಲ್ಲೇ ಹೋದರೂ ಕೂಡ ಆ ಬೆಳಕಿನ ಹಾದಿಯಲ್ಲಿ ನೀವು ಮುನ್ನಡೆಯಿರಿ. ಅಪ್ಪನಿಗೆ, ಅಮ್ಮನಿಗೆ, ಸಮಾಜಕ್ಕೆ ಈ ರೀತಿಯ ಪ್ರತಿಭೆಯನ್ನು ಗುರುತಿಸಿದ ಮಹಾನ್ ವ್ಯಕ್ತಿಗಳಿಗೆ ನೀವು ಸದಾ ಕೃತಜ್ಞತೆಯಿಂದ ನಡ್ಕೊಳ್ಳಿ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಅಂಬೇಡ್ಕರ್ ಭವನದಲ್ಲಿ ಇಷ್ಟೊಂದು ಕಿಕ್ಕಿರಿದು ತುಂಬಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾನು ಹಿಂದೆ ನೋಡಿದ್ದು ತುಂಬ ವಿರಳ, ಇಲ್ವೇ ಇಲ್ಲ ಅಂತ ಅಂದ್ರೂ ಕೂಡ ತಪ್ಪಾಗಲಾರದು. ಇಂತಹ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂಥ ರವಿಕುಮಾರ್ ಗಣಿಗ ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ, ಒಳ್ಳೆಯ ಶಕ್ತಿಯನ್ನು, ಭಕ್ತಿಯನ್ನು, ಶ್ರದ್ಧೆಯನ್ನು ಕೊಡಲಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಹರಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ ಗುರು.